ಬೆಳೆಗಾರರ ಪ್ರತಿಭಟನೆ ವಿಚಾರದಲ್ಲಿ ಇನ್ನೇನು ಪರಿಸ್ಥಿತಿ ಕೈ ಮೀರಿಬಿಡುತ್ತೆ, ಇನ್ನೇನು ದೊಡ್ಡ ಮಟ್ಟಕ್ಕೆ ಕಿಚ್ಚು ವ್ಯಾಪಿಸಬಹುದು ಎನ್ನುವ ಹಂತಕ್ಕೆ ಈ ಪ್ರತಿಭಟನೆ ಹೋಗ್ಬಿಟ್ಟಿತ್ತು. ರೈತರು ಶಾಂತಿಯುತವಾಗಿ 9 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ರೈತ ಸಂಘ ಕೂಡ ಇವತ್ತು ಅದನ್ನೇ ಹೇಳಿದೆ. ನಮ್ಮ ಒಂದು ಪ್ರತಿಭಟನೆ ಒಳ್ಳೆಯ ಉದ್ದೇಶದಿಂದ ಇದೆ, ಐತಿಹಾಸಿಕ ಪ್ರತಿಭಟನೆ, ಇದು ದೊಡ್ಡ ಉದ್ದೇಶದೊಂದಿಗೆ ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಯಾರೇ ಕಲ್ಲು ತೂರಾಟ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ರೈತ ಸಂಘವೇ ಹೇಳಿಬಿಟ್ಟಿತ್ತು. ಯಾರೋ ಕಿಡಿಗೇಡಿಗಳು ಒಂದಷ್ಟು ಜನ ಸೇರಿಕೊಂಡು ಶಾಂತಿಯುತ ರೈತರ ಪ್ರತಿಭಟನೆಗೆ ಒಂದು ರೀತಿ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ಮಾಡಿದ್ರು. ಅವರು ಬಸ್ ಮೇಲೆ ಕಲ್ಲು ಹೊಡೆಯೋದು, ಕ್ಯಾಂಟರ್ಗಳಿಗೆ ಕಲ್ಲು ಹೊಡೆಯೋದು, ಜೀಪ್ಗೆ ಕಲ್ಲು ಹೊಡೆಯೋದು, ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಆ ಕಿಚ್ಚು ಇನ್ನೇನು ದೊಡ್ಡ ಮಟ್ಟಕ್ಕೆ ವ್ಯಾಪಿಸಬೇಕು ಎನ್ನುವಷ್ಟರಲ್ಲೇ ಸರ್ಕಾರ ಒಂದು ಕಡೆ ಎಚ್ಚೆತ್ತುಕೊಂಡಿತ್ತು. ಇವತ್ತು ಕಬ್ಬಿಗೆ ಏನು ನೀವು ಕಬ್ಬಿಗೆ ಬೆಲೆ ನಿಗದಿ ಮಾಡ್ತಾ ಇದ್ರು, ಟನ್ ಕಬ್ಬಿಗೆ ಅದನ್ನು 3,500 ರೂಪಾಯಿಗೆ ಮಾಡಿ ಅಂತ ಅವರು 3,200 ರೂಪಾಯಿ ಮಾಡೋದು ಅಂತ ಸರ್ಕಾರ ಇತ್ತು. 3,200ಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಸರ್ಕಾರ 3,500 ಮಾಡಿ ಅಂತ ಅವರಿದ್ದರು. ಇದರ ಮಧ್ಯದಲ್ಲಿ ಯಾಕೋ ಇದು ಕೈ ಮೀರ್ತಾ ಇದೆ ಅಂತ ಸುಳಿವು ಸಿಕ್ಕುವ ಹೊತ್ತಿಗಾಗಲೇ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಿದ್ದರು. ಇಲ್ಲ ನಾವು 3,300 ರೂಪಾಯಿ ಕೊಟ್ಟುಬಿಡ್ತೀವಿ ಅಂತ ಯಾವಾಗ ಹೇಳಿದ್ರು, ಸರ್ಕಾರದ ಕಡೆಯಿಂದ 50 ರೂಪಾಯಿ, ಇನ್ನೊಂದು ಕಡೆಯಿಂದ ಕಬ್ಬು ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆಯಿಂದ 50 ರೂಪಾಯಿ ಅಂತ ಹೇಳಿದ ತಕ್ಷಣವೇ ಇಡೀ ಸನ್ನಿವೇಶ ಚೇಂಜ್ ಆಗಿಬಿಡುತ್ತೆ. ಮಧ್ಯಾಹ್ನ ಉದ್ವಿಗ್ನವಾಗಿತ್ತು, ಸಂಜೆ ಸಂಪೂರ್ಣವಾಗಿ ಶಾಂತವಾಯಿತು. 3.5 ಗಂಟೆಗಳಲ್ಲಿಯೇ ನಿಗದಿಯಾಯಿತು ಕಬ್ಬಿನ ದರ. ಅಥವಾ ಬೆಳಗಾವಿಯಲ್ಲಿ ಅನ್ನದಾತರ ಕಬ್ಬಿನ ಕಿಚ್ಚು, ಇತ್ತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಭೆ. ಸಿಎಂ ಸಾಲು ಸಭೆಯನ್ನು ಮಾಡಿಕೊಂಡು ಕಬ್ಬಿನ ದರ ನಿಗದಿ ಮಾಡ್ತಾರೆ. ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ ಅವರು. ಕಾರ್ಖಾನೆಗಳು 3,250 ರೂಪಾಯಿ ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡುತ್ತೆ ಅಂತ ತೀರ್ಮಾನ ಮಾಡ್ತಾರೆ. 11.25% 11.25% ರಿಕವರಿ ಇರುವಂಥ ಪ್ರತಿ ಟನ್ ಕಬ್ಬಿಗೆ ಈ ದರ ಸಿಗುತ್ತೆ. ಎಲ್ಲ ಕಬ್ಬಿಗೂ ಕೊಟ್ಟುಬಿಡಲ್ಲ ಅವರು. ಅದರ ರಿಕವರಿ ರೇಟ್ ಇದೆಯಲ್ಲ, ಅದು 11.25% ಇರಬೇಕು. ಅಂಥ ಕಬ್ಬಿಗೆ ಈ ದರ ಅನ್ವಯಿಸುತ್ತೆ ಅಂತ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ತೀರ್ಮಾನ ಆಗಿದೆ. ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ದರವನ್ನು ನಿಗದಿ ಮಾಡಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ರೈತರು, ಕಾರ್ಖಾನೆಗಳ ಸಮ್ಮತಿ ಇದೆ. ಪ್ರಧಾನಿ ಬಳಿಗೂ ನಿಯೋಗ ಕೊಂಡೊಯ್ಯಲು ತೀರ್ಮಾನವನ್ನು ಮಾಡಲಾಗಿದೆ. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದ್ರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದ್ರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, 11.25% ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದ್ರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಅದಾದ್ರೆ ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಒಪ್ಕೊಂಡಿದ್ದಾರೆ.